ಹಾಯ್ ಹಲೋ ನಮಸ್ತೆ ಹೇಗಿದ್ದೀರ ಎಲ್ಲರೂ. ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ನನ್ನ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮಂಗಳೂರು ಸ್ಟೈಲಲ್ಲಿ ಒಂದು ರೊಟ್ಟಿ, ಅದರಲ್ಲಿ ತೋರಿಸಿದ ಚಿಕನ್ ಕರಿ ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಸಿಂಪಲಾಗಿ ಮಾಡುವಂಥ ಒಂದು ಚಿಕನ್ ಕರಿ, ಬೇಗನೆ ಮಾಡ್ಕೋಬೋದು, ತುಂಬಾ ಸುಲಭ ಇದು ಮಾಡಲಿಕ್ಕೆ, ಮತ್ತು ಇದು ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಚಿಕನ್ ಕರಿ ಬನ್ನಿ ನೋಡೋಣ. ಫಸ್ಟ್ ಒಂದು ಪ್ಯಾನ್ ಇಟ್ಟೋದಕ್ಕೆ ನಾನಿಲ್ಲಿ ಒಂದು 3/4 ಕಪ್ಪಿನಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಹಾಕಿ ಈ ಥರ ಇದರಲ್ಲಿ ರೋಸ್ಟ್ ಮಾಡ್ಕೋಬೇಕಂದ್ರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂದೇ ಥರ ಒಂದು ಗೋಲ್ಡನ್ ಕಲರ್ ಆಗಿ ಬರೋ ತನಕ ನೋಡಿ. ಈ ಥರ ಗೋಲ್ಡನ್ ಕಲರ್ ಆಗಿ ಬಂದಾಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಗೋಡಂಬಿ, ಅಂದರೆ ಒಂದು 5-6 ಗೋಡಂಬಿ. ಅದು ಗೋಡಂಬಿ ಇಲ್ಲ ಅಂದರೆ ಪರವಾಗಿಲ್ಲ, ಕಾಯಿ ತುರಿ ಮಾತ್ರ ಸಾಕು. ಇದ್ದರೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಹಾಕಿ ಮತ್ತು ಸ್ವಲ್ಪ ಹೊತ್ತು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ವಾ. ನೋಡಿ ಇದು ಆಯ್ತಿದು, ಇಷ್ಟು ಸಾಕು. ಇನ್ನು ಇದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಎಷ್ಟು ನೈಸ್ ಆಗುತ್ತೆ ಆ ಥರ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ಆಮೇಲೆ ನೋಡಿ ಸೇಮ್ ಪ್ಯಾನ್ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ. ತೆಂಗಿನ ಎಣ್ಣೆ ಇದ್ದರೆ ಅದರಲ್ಲೇ ಮಾಡಿ, ಅದರಲ್ಲಿ ಮಾಡುವಾಗ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೇರೆ ಆಯಿಲ್ ಆಗ್ಬೋದು. ಆಮೇಲೆ ನೋಡಿ ಸ್ವಲ್ಪ ಹಸಿ ಸೋಂಪು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್ ಒಂದು ಸಲ ಕ್ರಷ್ ಮಾಡಿದ್ದದು, ಅಂದರೆ ಒಂದು ತುಂಡು ಶುಂಠಿ ಮತ್ತು ಒಂದು 5-6 ಹೆಸರು ಬೆಳ್ಳುಳ್ಳಿ, ಒಂದು 3-4 ಹಸಿಮೆಣಸು, ಅಷ್ಟು ಸಾಕು. ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನೀರು ಹಾಕಿದ್ರೆ ಕ್ರಷ್ ಮಾಡಿದ್ರಾಯ್ತು. ಅದು ಇದರಲ್ಲೇ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಲೈಟಾಗಿದು ಕಲರ್ ಚೇಂಜ್ ಆಗ್ತಾ ಬರುವಾಗ ಇದಕ್ಕೆ ಈರುಳ್ಳಿ ಜಾಸ್ತಿ ದೊಡ್ಡದಲ್ಲ, 2 ಈರುಳ್ಳಿ ಚಿಕ್ಕದು 2 ಈರುಳ್ಳಿ ತೊಗೊಂಡಿದ್ದೇನೆ. ಅದು ಚಾಪರ್ ಇದ್ದರೆ ಅದರಲ್ಲಿ ಚಾಪ್ ಮಾಡಿಕೊಂಡು ಹಾಕಿ ಚಿಕ್ಕದಾಗಿ ಕಟ್ ಮಾಡಿದ್ರಾಯ್ತು. ನೀವು ಕಟ್ ಮಾಡುವಾಗ ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಬರಬೇಕು. ನಾನಿಲ್ಲಿ ಚಿಕನ್ ತಗೊಳ್ತಾ ಇರೋದು ಒಂದು ಅರ್ಧ ಕೆಜಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ. ನೀವು ಜಾಸ್ತಿ ಚಿಕನ್ ಎಲ್ಲ 1 ಕೆಜಿ ಎಲ್ಲ ತಗೊಳ್ಳೋದಾದರೆ ಇದರ ಇಂಗ್ರೀಡಿಯೆಂಟ್ಸ್ ಎಲ್ಲ ಡಬಲ್ ಆಗಿ ತಗೊಂಡ್ರೆ ಸಾಕು. ಇದು ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿ ಬಂದಿದೆ. ಈ ಟೈಮಲ್ಲಿ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಆಮೇಲೆ ಇದಕ್ಕೆ ಬೇಕಾದ ಮಸಾಲ ಪೌಡ್ರ್, ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೇನೆ. ಅದು ನೋಡಿಕೊಂಡು ಬೇಕಾದಷ್ಟು ಹಾಕಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡ್ರಸ್. ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಸಾಕು, ಪೆಪ್ಪರ್ ಪೌಡ್ರ್ ಸ್ವಲ್ಪ. ಇದೆಲ್ಲ ಸ್ವಲ್ಪ ಇದರಲ್ಲಿ ಒಂದೇ ಸೈಡಲ್ಲೇ ಹಾಕಿ ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು, ಜಾಸ್ತಿ ಹೈ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬಾರ್ದು. ಅಂದರೆ ಅತಿ ಸಣ್ಣ ಉರಿಯಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಇದರಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿದ್ರಾಯ್ತು. ನೋಡಿ ಈ ಥರ ಪೌಡ್ರೆಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಟೊಮೆಟೊ ನಾನಿಲ್ಲಿ 1.5 ಟೊಮೆಟೊ ತಗೊಂಡಿದ್ದೇನೆ. ಆಮೇಲೆ ಚಿಕನ್, ಅದ್ರ ಜೊತೆಗೇ ಚಿಕನ್ ನಾನು ಹೇಳಿದಾಗೆ ಅರ್ಧ ಕೆಜಿಯಿಂದ ಒಂದು ಸ್ವಲ್ಪ ಜಾಸ್ತಿ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಅದಕ್ಕೆ ಬೇಕಾದ ನೀರು ಹಾಕುವ. ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ, ನಾನು ತೋರಿಸ್ತೇನೆ. ಇದು ಬೇಕಾದರೆ ನಿಮಗೆ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಈ ಥರ ಪಾತ್ರದಲ್ಲೇ ಮಾಡಬೇಕಂತಿಲ್ಲ, ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ನೀರು ಸಾಕು, ಜಾಸ್ತಿ ನೀರು ಬೇಡ. ಮುಚ್ಚಲು ಹಾಕ್ಬಿಟ್ಟು ಫಸ್ಟ್ ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಅದು ಚೆನ್ನಾಗಿ ಕುದಿ ಬರುತ್ತಲ್ಲ, ಕುದಿ ಬರುವ ತನಕ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿ ಬಂದ ನಂತರ ನಾವಿದು ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಟರೆ ಆಯಿತು. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಸಣ್ಣ ಉರಿಯಲ್ಲಿಟ್ಟು ಬೇಯಿಸಿದರೆ ಬೇಗನೆ ಕುಕ್ ಆಗುತ್ತೆ. ಚಿಕನೆಲ್ಲ ಜಾಸ್ತಿ ಹೊತ್ತು ಬೇಕಂತಿಲ್ಲ. ಇನ್ನು ಸಣ್ಣ ಉರಿಯಲ್ಲಿಟ್ಟು ಮಧ್ಯದಲ್ಲಿ 1-2 ಸಲ ಓಪನ್ ಮಾಡಿ ಮಿಕ್ಸ್ ಮಾಡಿ ಕೊಡಬೇಕು, ಚಿಕನ್ ಕುಕ್ ಆಗಲಿ. ನೋಡಿ ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ, ಕುಕ್ ಆಗಿದೆ, ಇಷ್ಟು ಸಾಕು. ಇದು ತೆಂಗಿನಕಾಯಿ ಹಾಕದೆ ಕೂಡ ಇದೇ ಥರ ಬೇಕಾದರೆ ಈ ರೀತಿ ಮಾಡ್ಕೋಬೋದು. ಅಂದರೆ ಮಸಾಲ ಕರಿ ಬೇಕಾದರೆ ಇದೇ ಥರ ಸರ್ವ್ ಮಾಡ್ಕೋಬೋದು. ಇದು ಕೂಡ ಚೆನ್ನಾಗಿರುತ್ತೆ. ನಾವು ತೆಂಗಿನಕಾಯಿ ಹಾಕುವಾಗ ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟಿಯಾಗಿರುತ್ತೆ. ನಾವು ರುಬ್ಬಿಟ್ಟ ಮಸಾಲ ಉಂಟಲ್ಲ ಅದನ್ನು ಹಾಕಿದ್ದೇನೆ. ಆಮೇಲೆ ಮಿಕ್ಸಿ ಜಾರ್ ತೊಳ್ಕೊಂಡು ಬೇಕಾದಷ್ಟು ನೀರು, ನಮಗೆ ಕರಿ ಎಷ್ಟು ಗಟ್ಟಿ ಬೇಕೋ ಅದಕ್ಕೆ ಬೇಕಾದಷ್ಟು ನೀರು ಹಾಕಿದ್ರಾಯ್ತು. ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಈ ಟೈಮಲ್ಲಿ ಜಾಸ್ತಿ ಗಟ್ಟಿಯಾಗಿ ಇಡೋದು ಬೇಡ ಕರಿ, ಅಂದರೆ ನಾವು ಕರಿ ಎಲ್ಲ ರೆಡಿ ಮಾಡಿಟ್ಟು ಸ್ವಲ್ಪ ಹೊತ್ತಿನ ನಂತರ ನೋಡುವಾಗ ಇನ್ನೂ ತಿಕ್ಕಾಗಿ ಬರುತ್ತೆ. ನಾವು ಇದಕ್ಕೆ ಗೋಡಂಬಿ ಎಲ್ಲ ಹಾಕಿದ್ದೇವಲ್ಲ, ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಟೈಮಲ್ಲಿ ಜಾಸ್ತಿ ಗಟ್ಟಿ ಬೇಡ. ನೋಡಿ ಇಷ್ಟು ಸಾಕು, ಕುದಿಬೇಕು, ಚೆನ್ನಾಗಿ ಕುದಿ ಬರಬೇಕು. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ, ಈ ಥರ ಚೆನ್ನಾಗಿ ಕುದಿ ಬರಬೇಕು. ಇನ್ನು ಲಾಸ್ಟ್ ಫೈನಲಾಗಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕ್ಬೋದು, ನಾನು ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ.
ಇವಾಗ ನಮ್ಮ ಚಿಕನ್ ಕರಿ ಇಲ್ಲಿ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸುಲಭವಾಗಿ ಮಾಡುವಂಥ ಚಿಕನ್ ಕರಿ ಅಂತ. ಸ್ವಲ್ಪ ಹೊತ್ತಿನ ನಂತರ ನೋಡಿ ಒಂದು ಅರ್ಧ ಗಂಟೆ ಬಿಟ್ಟು ನಾನಿವಾಗ ತೋರಿಸ್ತಾ ಇದ್ದೀನಿ. ಕರಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ ಕಾಣುತ್ತಲ್ಲ, ತಿಕ್ಕಾಗಿ ಬಂದಿದೆ. ಇದು ನಾನಿವಾಗ ರೊಟ್ಟಿಗೆ ಮಾಡಿದ್ದು. ರೊಟ್ಟಿಗೆ ಎಲ್ಲದಕ್ಕೂ, ಇದು ರೊಟ್ಟಿಗೆ ಮಾತ್ರ ಅಲ್ಲ, ಚಪಾತಿ ಎಲ್ಲದಕ್ಕೂ, ದೋಸೆ ಮತ್ತು ರೈಸ್ ಜೊತೆ, ಗೀ ರೈಸ್ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ನೋಡಿದ್ರಲ್ಲಿ ಎಷ್ಟು ಸಿಂಪಲ್ಲಾಗಿ ಮಾಡುವಂಥ ಒಂದು ಚಿಕನ್ ಕರಿ ಅಂತ. ತುಂಬಾ ಸಿಂಪಲ್ ಇದು. ನೀವು ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.